ಸರ್, ನಮ್ಮ ಈಗ ಕರಾವಳಿಯಲ್ಲಿ ಬ್ಯಾಕ್ ಟು ಬ್ಯಾಕ್ ಮರ್ಡರ್ ಆಗ್ತಾ ಇದೆ. ಇತ್ತೀಚೆಗಷ್ಟೇ ಇರಾದ ಪಡ್ಪುಯಿನಲ್ಲಿ ಕೂಡ ಒಂದು ಮರ್ಡರ್ ಆಯಿತು. ಅದೃಷ್ಟವಶಾತ್ ಹುಡುಗಿ ಈಗ ಪ್ರಾಣಾಪಾಯದಿಂದ ಪಾರಾಗಿದ್ದಾಳೆ. ಇವತ್ತು ನಿನ್ನೆ ಹಾಡು ಹಗಲೇ ಒಂದು ಲಾವಣ್ಯ ಅನ್ನುವಂಥ ಹುಡುಗಿಯ ಮರ್ಡರ್ ಆಗಿರುವಂಥದ್ದು. ಸೊ ಈ ಬಗ್ಗೆ ಈಗ ಜನ ಹೆದರ್ಕೊಳ್ತಾ ಇದ್ದಾರೆ, ಹೆಂಗಸರು ಹೊರಗಡೆ ಬರೋದಕ್ಕೆ ಹೆದರ್ಕೊಳ್ತಾ ಇದ್ದಾರೆ. ಇನ್ನೂ ಕೂಡ ಕಾನೂನು ವ್ಯವಸ್ಥೆ ಗಟ್ಟಿ ಆಗಬೇಕು, ಅದ್ರ ಜೊತೆಗೆ ಕಠಿಣವಾದ ಶಿಕ್ಷೆ ಸಿಗಬೇಕು ಅನ್ನುವಂಥದ್ದು ಜನರ ಈಗ ಏನು ಕೋರಿಕೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ನಿನ್ನೆ ಲಾವಣ್ ಎಂಬ ಸಹೋದರನ ಇವತ್ತು ಭೀಕರವಾಗಿ ಕೊಲೆಗೆ ಇದ್ದು ಹತ್ಯೆ ಮಾಡಿದ್ದು ನಮಗೊಂದು ಅತ್ಯಂತ ನೋವು ಮತ್ತು ಬೇಸರ ಮತ್ತು ಕೃತ್ಯವನ್ನು ಬಗ್ಗೆ ನಾವು ಖಂಡಿಸ್ತೇವೆ. ಅಲ್ಲದೆ ಆ ಒಂದು ಆರೋಪಿ ಯಾರಿದ್ದಾರ ಅವರಿಗೆ ಕಠಿಣವಾದ ಶಿಕ್ಷೆ ಒಳಪಡಬೇಕು ಮತ್ತು ಅವನಿಗೆ ಬೇರೆಯವರಿಗೆ ಕೂಡ ಅದೊಂದು ಇನ್ನು ಮುಂದೆ ಈ ರೀತಿಯ ಕೃತ್ಯ ನಡೆಸಲಿಕ್ಕೆ ಒಂದು ಭಯ, ಅಂತಹ ಸಮಾಜಗತ ಶಕ್ತಿಯಲ್ಲಿ ಭಯ ಕೂಡ ಇರುವಂಥ ವಾತಾವರಣ ನಿರ್ಮಾಣ ಮಾಡಬೇಕಂತ ನಾವು ಈಗಾಗಲೇ ಪೊಲೀಸ್ ಇಲಾಖೆಗೂ ನಾವಿವತ್ತು ಸೂಚಿಸ್ತೇವೆ. ಪೊಲೀಸ್ ಇಲಾಖೆಯು ಕಠಿಣವಾದ ಕ್ರಮ ತೆಗೆದುಕೊಳ್ತಾರೆ ಎಂಬ ವಿಶ್ವಾಸ ನನಗೆ ಇದೆ. ನೆಕ್ಸ್ಟ್ ಸರ್, ಈಗ ಯಾವ ರೀತಿಯ ರಕ್ಷಣೆ ಹೆಣ್ಣು ಮಕ್ಕಳಿಗೆ? ನೋಡಿ, ಈಗಾಗಲೇ ಕಳೆದ 1.5-2 ವರ್ಷದಿಂದ ನಮ್ಮ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಭಾಳ ಚೆನ್ನಾಗಿದೆ. ಇವತ್ತು ನಮ್ಮ ಪೊಲೀಸ್ ಕಮಿಷನರ್ ಇರಲಿ, SP ಅವರಿರಲಿ, ಪ್ರಾಮಾಣಿಕ ಕೆಲಸದಿಂದ ಭಾಳಷ್ಟು ಇವತ್ತು ಯಾವುದೇ ಒಂದು ಗೊಂದಲ ಅಥವಾ ಯಾವುದೇ ಒಂದು ಅಹಿತಕ ಘಟನೆ ರೀತಿಯಲ್ಲಿ ಇವತ್ತು ನೋಡಿಕೊಂಡು ಬಂದಿದ್ದಾರೆ. ಆದರೆ ಕೆಲವೊಂದು ಸಮಾಜದ ಶಕ್ತಿಗಳು ಅಲ್ಲಿಂದಲ್ಲಿ ಕೆಲವರು ಈ ರೀತಿ ಮಾಡ್ತಿರೋದು ಕೂಡ ಖಂಡನೀಯ. ಇಂಥವರನ್ನು ತಡೆಗಟ್ಟಲು ಯಾವ ಕ್ರಮ ಕೈಗೊಳ್ಳಬೇಕಂತ ನಾವು ಚರ್ಚೆ ಸೂಚಿಸಿದ್ದೇವೆ. ನನಗೆ ವಿಶ್ವಾಸ ಇದೆ, ಪೊಲೀಸ್ ಇಲಾಖೆ ಕಠಿಣ ಕ್ರಮ ಕೈಗೊಂಡು ಈ ರೀತಿ ಕೃತ್ಯ ಎದುರಿಸುವವರಿಗೆ ಒಂದು ಭಯ ಹುಟ್ಟಿಸುವ, ಒಂದು ಹೆದರಿಕೆ ಬರುವಂಥ ಒಂದು ಕಠಿಣ ಕ್ರಮ ತೆಗೆದುಕೊಳ್ತಾರೆ ಅಂತೇಳಿ ಅದ್ರ ಬಗ್ಗೆ ಚರ್ಚೆ ಮಾಡಿ ಸೂಚಿಸ್ತೇನೆ.